ನಮಸ್ಕಾರ ವೀಕ್ಷಕರೇ, ಸಿರಿಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಿನ್ನೆ ನಡೆದ ಎಲ್ಲ ಟಾಸ್ಕ್ಗಳಲ್ಲಿಯೂ ಕರುನಾಡ ಕಿಲಾಡಿ ತಂಡದವರು ಗೆದ್ದು ಬೀಗಿದರೆಂದರೆ ತಪ್ಪಾಗಲಾರ್ದು. ಹಾಗೆಯೇ ಇವತ್ತು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ನೆಲದ ಮೇಲೆ ಒಂದಷ್ಟು ದಿಂಬುಗಳನ್ನ ಮಲಗಿಸಿ ಉಲ್ಟಾ ಮಾಡಿ ಇಟ್ಟಿರ್ತಾರೆ. ಟಿ ವಿ ಮೇಲೆ ಅಕ್ಷರಗಳನ್ನು ಕೊಟ್ಟಿರ್ತಾರೆ. ಮ್ಯಾಚ್ ಆಗೋ ಅಕ್ಷರಗಳ ದಿಂಬನ್ನ ತಗೊಂಡು ಬಂದು ಗೆರೆನ ದಾಟೋದಾಗಿರುತ್ತೆ. ಇವತ್ತಿನ ಟಾಸ್ಕ್ ಬಂದ್ಬಿಟ್ಟು ಸೇಮ್ ನಿನ್ನೆ ಬಾಲ್ ಟಾಸ್ಕ್ ಕೊಟ್ಟಿದ್ರಲ್ಲ, ಅದೇ ಥರನೇ ಆಗಿರುತ್ತೆ. ಮೋಕ್ಷಿತ ಕೈಯಲ್ಲಿರುವ ದಿಂಬನ್ನು ಐಶ್ವರ್ಯ ಅವರು ಇಸ್ಕೊಂಡು ಗೆರೆ ದಾಟಿರ್ತಾರೆ. ಅದನ್ನು ಗಮನಿಸಿದ ಚೈತ್ರ ಅವರು, ನೀವು ಗೆರೆ ಒಳಗಡೆಯಿಂದನೇ ದಿಂಬು ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಅಷ್ಟಕ್ಕೆ ರಜತ್ ಅವರು ಇದು ಭಾರಿ ಮೋಸ ಅಂತ ಅವರು ಶುರು ಮಾಡ್ಕೊತಾರೆ. ಅಷ್ಟೊತ್ತಿಗೆ ಧನರಾಜ್ ಅವರು ಕೂಡ ಬಂದು, ನಿಮಗೆ ನಾಚಿಕೆ ಆಗಲ್ಲ ಚೈತ್ರ ಅಂತ ಚೈತ್ರ ಫಸ್ಟ್ ಅವರೇ ಬೈದ್ಬಿಡ್ತಾರೆ. ನಿನ್ನೆಯಿಂದ ಟಾಸ್ಕ್ ಹೋಗ್ತಿರೋ ರಜತ್ ಅವ್ರ ಟೀಮು ಎಲ್ಲರೂ ಚೈತ್ರ ಅವ್ರ ಮೇಲೆ ಜಗಳಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು. ಹನುಮಂತ್ ಅವರು ಆಗಲಿ ಇರಲಿ, ಐಶ್ವರ್ಯ ಆಗಿರಲಿ, ರಜತ್ ಅವರು ಆಗಲಿ ಇರಲಿ, ಮತ್ತು ಧನರಾಜ್ ಅವರಂತೂ ತುಂಬ ಜಗಳ ಮಾಡ್ತಾರೆ ಅಂತಲೇ ಹೇಳ್ಬೋದು. ಉಸ್ತುವಾರಿ ಆಗಿರೋ ಚೈತ್ರ ಅವರು ನಿನ್ನೆಯಿಂದ ಎಷ್ಟು ಜಗಳ ಆಡ್ತಿದ್ದಾರೆ ಅಂದರೆ, ಇವತ್ತು ಜಗಳ ಆಡಿರೋ ನೋಡಿ ಬಿಗ್ ಬಾಸ್ ಅವರೇ ಟಾಸ್ಕ್ನ ರದ್ದು ಮಾಡಿಬಿಟ್ಟಿದ್ದಾರೆ. ಕ್ಯಾಪ್ಟನ್ ಆಗಿರೋ ರಜತ್ ಅವರು ಚೈತ್ರ ಅವರ ಉಸ್ತುವಾರಿ ಮೇಲೆ ತುಂಬಾ ಅಸಮಾಧಾನಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಟಾಸ್ಕ್ ಒಂದರ ವಿಷಯವಾಗಿ ಇವರು ಮಾತಿನ ಚಕಮಕಿಯಲ್ಲಿ ಚೈತ್ರ ಅವ್ರನ್ನ 2 ಸಾರಿ ದೂಡಿರ್ತಾರೆ. ಅದಕ್ಕೆ ಮೋಕ್ಷಿತ್ ಅವರು ಇದು ಸರಿಯಲ್ಲ ಅಂತ ಹೇಳೋದಕ್ಕೆ ಮತ್ತೆ ಹೋಗಿ ಸಾರಿನೂ ಕೇಳಿರ್ತಾರೆ ಚೈತ್ರ ಅವ್ರ ಹತ್ರ. ಬಿಗ್ ಬಾಸ್ ಮನೆ ಕಳೆದ 3 ದಿನಗಳಿಂದ ಜೋರು ಸದ್ದು ಮಾಡ್ತಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣ ರಜತ್ ಅವರಂತನೂ ಹೇಳ್ಬೋದು. ಸೋಮವಾರ ಬೆಳಗ್ಗೆ ಗೌತಮಿ ಅವ್ರ ಹತ್ರ ಫಸ್ಟ್ ಜಗಳ ಆಡಿದರು. ಅದಾದಮೇಲೆ ಕ್ಯಾಪ್ಟನ್ ಆದರು. ಟಾಸ್ಕ್ ಸೋತಿರೋ ತಲೆಬಿಸಿ ಒಂದು ಕಡೆ ಆದರೆ, ಚೈತ್ರ ಅವರ ಉಸ್ತುವಾರಿಯಿಂದ ಕಿರಿಕಿರಿ ಅನುಭವಿಸ್ತಿರೋ ರಜತ್ ಅವರಿಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ನಿನ್ನೆ ನಡೆದ ಟಾಸ್ಕಲ್ಲಿ ಮಂಜು ಅವರ ಮಾತಿನಿಂದ ರಜತ್ ಅವರು ತುಂಬಾ ತಾಳ್ಮೆ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು. ಹೊಡೆಯೋದಕ್ಕೆಲ್ಲ ಹೋಗೋ ಥರ ಹೋಗಿದ್ರು ಇವರು. ರಜತ್ ಅವರ ಆಟ ಚೆನ್ನಾಗಿದೆ, ಮಾತುಗಾರಿಕೆಯೂ ಚೆನ್ನಾಗಿದೆ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿದರೆ ಇವ್ರ ಆಟ ಇನ್ನೂ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಕೋಪನೂ ಸ್ವಲ್ಪ ಕಂಟ್ರೋಲಲ್ಲಿದ್ದರೆ ಇನ್ನೂ ಚೆನ್ನಾಗಿ ಆಟ ಮೂಡಿ ಬರುತ್ತೆ ಅಂತ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಅಷ್ಟೇ ಅಲ್ಲದೆ ಇವತ್ತಿನ ಆಟ ರದ್ದಾಗಿದೆ. ಮತ್ತು ಬಿಗ್ ಬಾಸ್ ಅವರು ಇವತ್ತು ಮನೆ ಮಂದಿಗೆಲ್ಲ ಏನು ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.